ಈ ಕತೆ ಶಿವಮೊಗ್ಗದ ಶಿಕಾರಿಪುರದಿಂದ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಶಿಕಾರಿಪುರದಿಂದ ಇಂತಹದ್ದೊಂದು ಬರಬಹುದು ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಇದು ಬಂದಿದೆ. ವೆರಿ ಸರ್ಪ್ರೈಸಿಂಗ್ ಆ್ಯಕ್ಚುಲಿ ನನಗಿದು. ಬಹಳ ದೊಡ್ಡ ದೊಡ್ಡ ಜನರ ಆಶ್ರಯದಲ್ಲಿರಬಹುದಾದ ಕ್ಷೇತ್ರಗಳು ಸಾಮಾನ್ಯವಾಗಿ ಸ್ವಲ್ಪ ಹೆಚ್ಚಿನ ಲಕ್ಕಿ ಕ್ಷೇತ್ರಗಳವು. ಅವಕ್ಕೆ ಸಹಜವಾಗಿ ಸಂಪನ್ಮೂಲಗಳು ಹೆಚ್ಚೆಚ್ಚು ಲಭಿಸ್ತಾ ಇರುತ್ತೆ ಅವರವರದೇ ಆದ ಶಕ್ತಿಗಳ ಪರಿಣಾಮವಾಗಿ. ಹಾಗಿದ್ದಾಗ ಈ ಪರಿಸ್ಥಿತಿಯಲ್ಲಿ ಇದು ಯಾಕೆ ಬಂತು ಅನ್ನೋದೇ ನನಗೆ ದೊಡ್ಡ ಆಶ್ಚರ್ಯ. ಮಾಡಿಸೋದು ಬಿಡೋದು ಆಮೇಲಿನ ಕತೆಪ್ಪ ಇದು. ಐ ಆಮ್ ಸರ್ಪ್ರೈಸ್ಡ್. ಫಾರ್ ಎಕ್ಸಾಂಪಲ್, ಮೈಸೂರಲ್ಲೆಲ್ಲೋ ವರುಣ, ಎಲ್ಲೋ ಕನಕಪುರ, ಎಲ್ಲೋ ಮೊನ್ನೆ CM ಇದ್ದಂಥ ಈಗ ಹಾವೇರಿ, ಈ ಥರ ಕೆಲವು ಕ್ಷೇತ್ರಗಳಿಗೆ ತನ್ನದೇ ಆದ ಶಕ್ತಿಗಳಿರುತ್ತವೆ. ಅವಕ್ಕೆ ಆ ಕ್ಷೇತ್ರಗಳಲ್ಲಿ ಇಂಥವು ಬರಕೂಡದು ಜನರಲಿ. ಐ ಆಮ್ ಸರ್ಪ್ರೈಸ್. ಇದು ಕತೆ. ಹೀಗೆ ಮಳೆ ಬಂದರೆ ಸೋರುವ ಶಾಲಾ ಕಟ್ಟಡ, ಕೊಠಡಿಯೊಳಗೆ ತುಂಬಿಕೊಂಡಿರುವ ನೀರನ್ನ ಹೊರಹಾಕ್ತಿರುವ ಸಿಬ್ಬಂದಿ, ಸೋರುವ ಶಾಲಾ ಕೊಠಡಿಯಲ್ಲೇ ಜೀವ ಭಯದಲ್ಲಿ ಪಾಠ ಕೇಳ್ತಿರುವ ಮಕ್ಕಳು. ಈ ದೃಶ್ಯಗಳು ಕಂಡುಬಂದಿದ್ದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಪಟ್ಟಣದಲ್ಲಿ. ಶಿಕಾರಿಪುರ ಪಟ್ಟಣದಲ್ಲಿರುವ ಧನರಾಜ್ ಹಾಗೂ ಹೇಮರಾಜ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಈ ಶಾಲೆಯಲ್ಲಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಎರಡೂ ಇದ್ದು ಸುಮಾರು 340 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಬಹುತೇಕ ಬಡವರು, ಕೂಲಿ ಕಾರ್ಮಿಕರ ಮಕ್ಕಳು ಸೋರುವ ಕೊಠಡಿಯಲ್ಲೇ ಪಾಠ ಕೇಳುವಂತಾಗಿದೆ. 1968ರಲ್ಲಿ ನಿರ್ಮಾಣಗೊಂಡಿರುವ ಈ ಶಾಲಾ ಕಟ್ಟಡ ಹಲವು ವರ್ಷಗಳಿಂದ ಮಳೆಗೆ ಸೋರಲು ಆರಂಭಿಸಿದೆ. ಕಳೆದ 3 ವರ್ಷಗಳಿಂದ ಶಾಲಾ ಕಟ್ಟಡ ದುರಸ್ತಿ ಮಾಡುವಂತೆ ಪೋಷಕರು, SDMC ಸದಸ್ಯರು ಹಾಗೂ ಶಿಕ್ಷಕರು ಮನವಿ ಮಾಡುತ್ತಾ ಬಂದಿದ್ದಾರೆ. ಆದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಪೋಷಕರ ಮನವಿಗೆ ಯಾವುದೇ ರೀತಿ ಸ್ಪಂದಿಸಿಲ್ಲ. ಬೆಳಕು ಕಾರ್ಯಕ್ರಮದ ಮೂಲಕ ಈ ವಿಷಯವನ್ನ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಸುಮಾರು 350ಕ್ಕೂ ಹೆಚ್ಚು ಮಕ್ಕಳ ಮೊಗದಲ್ಲಿ ನಗು ತರಿಸುವ ಪ್ರಯತ್ನ ನಮ್ಮದು. ಮೇಲ್ನೋಟಕ್ಕೆ ಶಾಲಾ ಕಟ್ಟಡ ಚೆನ್ನಾಗೇ ಇದ್ದಂಗಿದೆ. ಏನದು ಸಮಸ್ಯೆ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲಿ ಏನೋ ಶಿಕ್ಷಕರಾದಂಥ ಕವಿತಾ, ತಾವಾ ಏನು ಪಾಠ ಮಾಡ್ತೀರಿ? ಹೆಡ್ ಮಿಸ್ ಆಗ್ಯಾನ ಸರ್. ಹೆಡ್ ಮಿಸ್ ಅಲ್ಲ, ಅಯ್ಯಪ್ಪ, ಪ್ರಭಾರಿ ಮುಖ್ಯ ಶಿಕ್ಷಕರು. ಓಕೆ. ನಮಸ್ಕಾರ ಟೀಚರ್. ನಮಸ್ಕಾರ ಮೇಡಮ್. ಮಕ್ಕಳು ಲಿಖಿತಾ, ಶಾಲಿನಿ. ನೀವು ಎಷ್ಟನೇ ಕ್ಲಾಸ್ ಇಬ್ರು? ಸರ್ ನಾನು 5th ಸರ್. ಅವಳು 7th ಸರ್. ಅಲ್ಲಿ ಎಷ್ಟನೇ ಕ್ಲಾಸ್ವರೆಗಿದೆ? ಅಲ್ಲಿ 7th ಸ್ಟ್ಯಾಂಡರ್ಡ್. ಲಾಸ್ಟ್ ಇಯರ್. ಆಮೇಲೆ ಎಲ್ಲಿ ಹೋಗ್ಬೇಕು? ಆಮೇಲೆ ಅಮ್ಮ ಸೇರಿಸಿದ ಕಡೆ. ಅಲ್ಲಮ್ಮ, ಎಲ್ಲಿದೆ ಸ್ಕೂಲು? ಅಲ್ಲಿ ಶಿಕಾರಿಪುರದಲ್ಲಿ ಗರ್ಲ್ಸ್ ಹೈಸ್ಕೂಲು. ಓ, ಶಿಕಾರಿಪುರದಲ್ಲೇ ಇದೆಯಾ? ನಿಂದು? ನಂದು ಅಲ್ಲೇ. ನೀ ಏನು ಮಾಡ್ತೀಯ ಆಮೇಲೆ? ಏನು ಓದ್ತೀಯ? ಡಾಕ್ಟ್ರ್ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು ಅಷ್ಟೇ. ಮಕ್ಕಳಿಗೆ ಯಾವ ಮಕ್ಕಳಂತ ಕೇಳಿದ್ರು ಅದೇ ಹೇಳೋದು. ಆಯಿತು. ನಿಮ್ಮಪ್ಪ ಏನು ಮಾಡ್ತಾರೆ? ಅಪ್ಪ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ. ನಿಮ್ಮಪ್ಪ? ಪುರಸಭೆ ಕೆಲಸ ಮಾಡ್ತಾರೆ. ಅಪ್ಪ ಇಲ್ಲ, ಅಮ್ಮ ಪುರಸಭೆ ಕೆಲಸ ಮಾಡ್ತಾರೆ. ನೀವು ಎಷ್ಟು ವರ್ಷ ಆಯಿತು ಮೇಡಮ್ ಅಲ್ಲಿ ಹೋಗಿ? 10 ವರ್ಷ ಆಯ್ತು ಸರ್. ನೀವು ಆಬ್ವಿಯಸ್ಲಿ 3 ಮಂದಿ ಅದೇ ಊರಿನವರು ಅಂತ ನಾನು ಅನ್ಕೋತೀನಿ. ನಂಬರ್ 1. ನಂಬರ್ 2, ಆ ಶಾಲೆಗೇನೋ ಕಮಿಟಿನೋ ಗಿಮಿಟಿನೋ ಏನೋ ಇರುತ್ತೆ, ಅದರಲ್ಲಿ ಇರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಅನ್ಕೋತಾ ಇದ್ದೀನಿ ಈಗ ಸದ್ಯದಲ್ಲಿ. ಹಳೆ ವಿದ್ಯಾರ್ಥಿಗಳು ಕೂಡ ಇರ್ಬೋದು. ಪ್ರವೀಣ್, ನೀವು ಹನುಮಂತಪ್ಪ, ನೀವು ಸುಬ್ರಹ್ಮಣ್ಯ. ನೀವೇನು ಮಾಡ್ತೀರಿ? ನಾವು ಕಮ್ಯುನಿಕೇಷನ್ ಸಿಮ್ ಕರೆನ್ಸಿ ಸೇಲ್ ಮಾಡ್ತೇವೆ ಹಾಗೂ ಟೈಪಿಂಗ್. ವೆರಿ ಗುಡ್. ಡ್ರೈವರ್ಸ್. ಬ್ಯೂಟಿಫುಲ್. ಎಲೆಕ್ಟ್ರಿಕಲ್ ಪ್ಲಂಬಿಂಗ್ಸ್. ಎಲೆಕ್ಟ್ರಿಕಲ್ ಪ್ಲಂಬಿಂಗು, ಎಲೆಕ್ಟ್ರಿಕ್ ಇದು ಏನು ಮನೆ ಬಿಲ್ಡಿಂಗ್ಗಳು, ಇದಕ್ಕೆಲ್ಲ ಹಳೆ ವಿದ್ಯಾರ್ಥಿನೂ ಹೋದ್ ಸರ್ ಅಲ್ಲಿಗೆ. ಅವರು ನಾವು ಅಷ್ಟೇ ಸರ್, ಅಲ್ಲಿ ಅದೇ ಶಾಲೆಯಲ್ಲಿ ಓದಿದ್ದು ನಾವು. ಎಲ್ಲರಿಗೂ ಅಲ್ಲಿ ಬಿಲ್ಡಿಂಗ್ ಚೆನ್ನಾಗಿದೆಯಲ್ಲ? ಅದು ಇಲ್ಲ, ಅದು 68ರಲ್ಲಿ ಕಟ್ಟಿರೋದು. 1968ರಲ್ಲಿ ಒಳಗಡೆ ಎಲ್ಲ ಇದು ಕಿತ್ಕೊಂಡ್ ಬಿದ್ದಿದೆ. ಮಳೆ ಬಂದ್ರೆ ಫುಲ್ ನೀರು ಚೆನ್ನಾಗಿ ಕಾಣ್ತಿದೆ ಅಂದ್ರೆ ಸರ್ ನಾವೊಂದು ಬೇಸಿಗೆಯಲ್ಲಿ ಪೇಂಟ್ ನಾವೇ ಬಡ್ದಿದ್ವಿ ನೀಟಾಗಿ ಕಾಣಲಿ ಅಂತ. ಹಾಗಾಗಿ ಪೇಂಟ್ ನಾವೇ ಇದು ಮಾಡ್ಕೊಂಡು ಪೇಂಟ್ ಮಾಡೋದು. ನನ್ನ ಮೇಡಮ್ಮು ಸರ್ಕಾರಿ ಜಾಬ್ ತಾನೆ? ಹೌದು ಸರ್. ಸೊ ಹಾಗಾಗಿ ಅವ್ರನ್ನ ಕೆಲವು ಪ್ರಶ್ನೆ ಕೇಳಲಿಕ್ಕೆ ಆಗಲ್ಲ.
ಅವ್ರದ್ದು ಉತ್ತರ ಕೊಡಕ್ಕೆ ಬರಲ್ಲ, ಸರ್ಕಾರದ ವಿರುದ್ಧವಾಗಿ ಮಾತಾಡಕ್ಕೆ ಬರಲ್ಲ. ಅವ್ರ ಆಸಕ್ತಿ ಏನಿದ್ರು ನಾನು ಶಿಕ್ಷಕಿ ಆಗಿರೋ ಶಾಲೆ ಚೆನ್ನಾಗಿರ್ಲಪ್ಪ ಅನ್ನೋದಷ್ಟೇ ಅವ್ರ ಆಸಕ್ತಿ. ಅವರು ಯಾರನ್ನು ಅವ್ರು ಯಾಕೆ ಮಾಡಲಿಲ್ವೋ ಇವ್ರು ಯಾಕೆ ಮಾಡಲಿಲ್ವೋ ಅಂತ ಹೇಳಲಿಕ್ಕೆ ಬರಲ್ಲ. ನಾನು ಅವ್ರನ್ನ ಹೇಳಿಸಿ ಸಿಕ್ಕಾಕ್ಸಕ್ಕೂ ರೆಡಿ ಇಲ್ಲ. ಅರ್ಥ ಆಯ್ತಾ? ಆದರೆ ನಿಮ್ಮನ್ನು ಕೇಳ್ಬೋದು ಅನ್ಸುತ್ತಾ ಪ್ರಶ್ನೆ, ಹೇಗೆ ಆ ಪರಿಸ್ಥಿತಿ ಬಂದಿದೆ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲ ಸ್ಕೂಲ್ಗೆ? ಹಂಗೆ ಬರಬಾರ್ದಲ್ಲ. ಜನರಲಿ ನಾವು ಕೇಳಿರೋದೇನು, ಆ ಕ್ಷೇತ್ರಗಳಲ್ಲಿ ಒಂದಷ್ಟು ಕೆಲಸಗಳು ನಡೀಬಹುದು ಅನ್ನೋ ನಂಬಿಕೆ ಮತ್ತು ವಿಶ್ವಾಸ. ನಡೆದೂ ಇರ್ಬೋದು, ನಡೆದೇ ಇರಲ್ಲ ಅಂತ ಹೇಳಕ್ಕೆ ಬರಲ್ಲ. ಹೀಗಾಯ್ತದು ನಂಗೆ ಅರ್ಥನೇ ಆಗ್ತಿಲ್ವಲ್ಲ. ಇದು ಯಾವುದೋ ಗುಲ್ಬರ್ಗಾನಲ್ಲೋ ಬೀದರ್ನಲ್ಲೋ ಯಾವುದೋ ತಾಲೂಕಿನಲ್ಲಿ ಈ ಥರ ಇದೆಯಂತಂದಿದ್ರೆ ನನಗೂ ಅರ್ಥ ಆಗ್ತಿತ್ತದು. ನನಗೆ ಇದು ಅರ್ಥನೇ ಆಗ್ತಿಲ್ಲ. ಒಂದು ಟೈಮಲ್ಲಿ ಟಾಪಲ್ ಸ್ಕೂಲ್ ಸರ್ ಅದು ಬರ್ತಾ ಬರ್ತಾ ಇದಾಯಿತು, ಕಮ್ಮಿ ಆಗ್ತಾ ಬಂತು. ಮತ್ತೀಗ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗ್ತು. ಇಂಗ್ಲೀಷ್ ಮೀಡಿಯಂ 2018 ಬಂತು, ಅದಕ್ಕೆ 19ರಲ್ಲಿ. ಅವಾಗ ಇಲ್ಲ ಸರ್, ಪಬ್ಲಿಕ್ ಸ್ಕೂಲ್ ಈ ವರ್ಷದಿಂದ PM ಶ್ರೀ ಆಗಿದೆ. ಈ ವರ್ಷದಿಂದ ಮೊದಲಿಂದ 1 to 7 ಕನ್ನಡ, 1 to 4 ಇತ್ತು ನಾವು ಓದಬೇಕಾರೆ. ಬರ್ತಾ ಬರ್ತಾ ಈಗ 1 ರಿಂದ 7 ಆಯ್ತು ಸರ್. ಈಗ ಇಡೀ ಶ್ರೀಕಾರಿಪುರ ತಾಲೂಕಲ್ಲಿ ಯಾರನ್ನೂ ಕೇಳಿಲ್ವಾ? ಅಲ್ಲಿ ಸಂಸದರನ್ನೇ ಕೇಳಿದ್ದೀವಿ, MLA ಕೇಳಿದ್ದೀವಿ, ಶಾಸಕರಿಗೆ ಬಂದಿದ್ರೆ ಅವ್ರಿಗೆ ಕೊಡ್ಲಿಲ್ಲ. ಬಟ್ ನಮ್ಮ MP ರಾಘವೇಂದ್ರ ಸರ್ಗೂ ಅವರೆಲ್ಲ ಭೇಟಿಯಾಗಿ ಎಲ್ಲ ಕಡೆಗೂ ಮುಟ್ಟಿದೆ. DC ಇಂದ ಹಿಡಿದು ಮುನ್ಸಿಪಾಲಿಟಿ ಕೌನ್ಸಿಲರ್ಗಳು ಆಯಿತು, ಮುನ್ಸಿಪಾಲಿಟಿ ಚೀಫ್ ಆಫೀಸರು, ತಹಸೀಲ್ದಾರ್ ಎಲ್ಲರಿಗೂ ಭೇಟಿ ಮಾಡಿದೆ ನಾವು. ಈಗ ಟೋಟಲ್ 8, ಹಿಂದ್ಗಡೆ ಹೊಸದಾಗಿ 4 ರೂಮ್ ಆಗಿದೆ ಸರ್. ಈಗ ಎಲ್ಲರೂ ಸುರುತ್ತಾ ಹಿಂದ್ಗಡೆ 4 ರೂಮ್ ಚೆನ್ನಾಗಿದ್ದಾವೆ. 2 ರೂಮ್ ಬಿಟ್ಟು ಎಲ್ಲ ಮುಂದ್ಗಡೆ ಹಳೆದೇನು ಕಟ್ಕೊಟ್ಟಿದ್ರು ಸರ್, ಧಾನ್ಯಗಳು ಕಟ್ಕೊಟ್ಟಿದ್ರಲ್ಲ, ಆ ರೂಮ್ ಅಷ್ಟೇ ಸೋರ್ತದೆ. 8 ಇದೆ ಸರ್. 8 ಸೋರುತ್ತೆ. 8 ಸರ್. ಹೋದ ಸಲ ರೂಮ್ ಸೋರೋದು ರಿಪೇರಿ ಮಾಡ್ಬೇಕಾ, ರೂಮೇ ಬೇರೆ ಮಾಡ್ಬೇಕಾ? ಅದು ರೂಮ್ ಸೋರಾಗ ತುಂಬಾ ವರ್ಷ ಆಗಿದೆ ಸರ್. ಅದು ಚಕ್ರ ಕೀಳ್ತಾ ಇದೆ, ಕಬ್ಬಣ ಕಾಣ್ತಾ ಇದೆ. ಮೇಲ್ಗಡೆಯಿಂದ ವಾಟರ್ ಪ್ರೂಫಿಂಗ್ ಮಾಡಿ ರಿಪೇರಿ ಮಾಡಿದ್ರೆ ಆಗಲ್ಲ. ಸೊ ನಿಮ್ಮ ಪ್ರಕಾರ ಅದು ಹೊಡೆದಾಕ್ಬಿಟ್ಟು ಬೇರೆನೇ ಮಾಡಬೇಕು. ಈ ಸೀಟ್ ಹಾಕಿದ್ರೆ ಸದ್ಯಕ್ಕೆ ಸರ್ ಈಗ ಚಾವಣಿ ಅದು ಬೀಳ್ತಾ ಇದೆ, ಕಬ್ಬಣ ಬಿಡ್ತಾ ಇದೆ ಅದು ಇವಾಗ ಆಲ್ರೆಡಿ. ಈಗ ಏನ್ ಮಾಡಿದ್ರೆ 2 ರೂಮಿಗೆ ತಗಡ ಹಾಕ್ಬಿಟ್ಟಿದ್ದಾರೆ. 2 ರೂಮಿಗೆ ತಗಡ ಹಾಕ್ಬಿಟ್ಟಿದ್ದಾರೆ. ಐ ಆಮ್ ಸರ್ಪ್ರೈಸ್ಡ್ ಆಕ್ಚುಲಿ. ಮಾನ್ಯ ಶಿಕಾರಿಪುರದ ಶಾಸಕರು ಆಗಿರುವ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಅವರಿಗೆ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ತಮಗೆ. ನಮಸ್ತೆ. ನಮಸ್ತೆ ರಂಗನಾಥ್ ಜಿ. ನಮಸ್ತೆ. ಕೈ ಕಾಲೆಲ್ಲ ಹೆಂಗಿದೆ? ಗಟ್ಟಿಯಾಗಿದೆ ಅಂತಂದ್ರೆ ಇಲ್ಲ. ಅಲ್ಲಿ ಅಷ್ಟೊಂದೆಲ್ಲ ನಡೆದ್ರಲ್ಲ, ಏನಾದ್ರು 2 kg ಇಳಿತಾ? 4 kg ಕಡಿಮೆ ಆಗಿದೆ. ಅಯ್ಯೋ, ಹೌದಾ? ನನಗೆ ಆಕ್ಚುಲಿ ಈ ಪ್ರಕರಣ ನನ್ನ ಹತ್ರಕ್ಕೆ ಬಂದಾಗ ವಿಜೇಂದ್ರ ಅವರೇ, ನನಗೆ ಅದು ಆಗತ್ತೆ ಆಗಲ್ಲ ಅನ್ನೋದು ಬರಲೇ ಇಲ್ಲ. ನನಗೆ ಅದು ಆಗೇ ಆಗತ್ತೆ ಅಂತ ನನಗೆ ಗೊತ್ತಿತ್ತು. ನನಗೆ ನಿಮ್ಮ ಹತ್ರಕ್ಕೆ ಬಂದಾಗ ನನಗೆ ಶಿಕಾರಿಪುರದಲ್ಲಿ ಹಿಂಗೆ ಬರ್ಕೂಡ್ದು ಅಂತ ನನ್ನ ಭಾವನೆ ಇದು. ಈ ಶಾಲೆಗೀಗ ಅದೇನು ಅವ್ರದ್ದು ಆ ರೂಮ್ದು ಸಮಸ್ಯೆ ಸಾಲ್ವ್ ಮಾಡಕ್ ಆಗಲ್ವಾ? ಖಂಡಿತ ಆಗ್ತದೆ. ಈಗ ನಾನು ಏನು ಮಾತಾಡಲ್ಲ ನಿಮ್ಮ ಜೊತೆ ಈಗ, ಯಾಕಂದ್ರೆ ನೀವು ಬಹಳ ಉನ್ನತ ಸ್ಥಾನದಲ್ಲಿದ್ದೀರಿ ಮತ್ತು ಆ ಶಕ್ತಿ ಇದೆ ನಿಮಗೆ. ಖಂಡಿತ ಈ ಕೆಲಸನ ನಾನು ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅಷ್ಟೇ. ಖಂಡಿತ ಗಮನಿಸ್ತೇನೆ. ನನಗೆ ಇದು ಜಾರಿ ಆಯಿತು ಅಂತ ನಾನು ನೀವು ಯಾವಾಗ್ಲಾರು ಇನ್ನೊಂದು 3 ತಿಂಗಳಲ್ಲೋ 6 ತಿಂಗಳಲ್ಲೋ ಸಿಕ್ಕಿದಾಗ ನನಗೊಂದ್ಸರಿ ರಂಗನಾಥ್ ನೀವು ಒಂದು ಗಮನಕ್ಕೆ ತಂದಿದ್ರಲ್ಲ, ಅದು ಆಗಿದೆ ರೀ ಅಂತ ಅಂದ್ಬಿಟ್ರೆ ನನಗೆ ಸಾಕಷ್ಟೆ. ಖಂಡಿತ ಆಗುತ್ತೆ. ನಾನು ಇನ್ನೇನು ಡಿಸ್ಕಸ್ ಮಾಡಲ್ಲ ನಿಮ್ಮ ಹತ್ರ. ಬೇರೆಯವರಾದ್ರೆ ಡಿಸ್ಕಸ್ ಮಾಡುವೆ, ನಿಮ್ಮ ಹತ್ರ ಡಿಸ್ಕಸ್ ಮಾಡಲ್ಲ. ಮತ್ತೆ ನಾನು ಮಾಡದೇ ಇರೋಷ್ಟು ಹಕ್ಕು ಮತ್ತೆ ಅಧಿಕಾರ ನಿಮ್ ಜೊತೆ ನನಗಿದೆ. ಖಂಡಿತ ಇದೆ. ಹಾಗಾಗಿ ನಾನು ಅದನ್ನ ದುರ್ಬಳಕೆ ಮಾಡ್ಕೋತಾ ಇದ್ದೀನಿ. ಇಲ್ಲ ಖಂಡಿತ ಇದೆ. ನನ್ನ ಗಮನಿಸ್ತೇನೆ. ಯು ಶುಡ್ ಗೆಟ್ ಇಟ್ ಎಕ್ಸಿಕ್ಯೂಟೆಡ್ ಅಷ್ಟೇ. ನೀವು ಗಮನಿಸಿದ್ರೂ ಪ್ರಯೋಜನ ಇಲ್ಲ ನನಗೆ. ಖಂಡಿತ ಅಟ್ ಎನಿ ಕಾಸ್ಟ್ ಇಟ್ ಶುಡ್ ಹ್ಯಾಪನ್. ದಟ್ಸ್ ಆಲ್ ಇಸ್ ಮೈ ಡ್ರೀಮ್. ಖಂಡಿತ ಆಗುತ್ತೆ. ಆಗತ್ತಲ್ವಾ? ಖಂಡಿತ. ಓಕೆ, ವಿ ವಿಲ್ ಕಟ್ ಶಾರ್ಟ್. ನಾವು ಆಮೇಲೆ ಬೇರೆ ವಿಚಾರ ಮಾತಾಡೋಣ. ಆಯ್ತು. ನೀವು ಇದನ್ನ ಬಿಟ್ಬಿಡಿ. ಅದು ಹೇಗೆ ಎಕ್ಸಿಕ್ಯೂಟ್ ಮಾಡಿಸ್ಬೇಕು ಅನ್ನೋದು ನನಗೆ ಗೊತ್ತಿದೆ, ನಾನು ಮಾಡಿಸ್ತೀನಿ ಅದನ್ನು. ಅರ್ಥ ಆಯ್ತಾ? ಒಂದು ವರ್ಡು ಮಾತಾಡ್ಬಿಡಿ ಯಾರು ಈಗ. ಸರಿ. ಅದು ಹೇಗೆ ಆಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಮಾಡಿಸ್ತೀನಿ ಅದನ್ನು. ಅದು ಹೇಗೆ ಆಗಲ್ಲ ಅನ್ನೋದು ನಾನು ನೋಡೇ ಬಿಡ್ತೀನಿ. ಅರ್ಥ ಆಗ್ತಿದ್ಯಾ ನಿಮಗೆ? ಡಿಸ್ಕಷನ್ ಬೇಡ. ಮೇಡಮ್, ನಿಮ್ಮ ಊರು ಯಾವುದು? ನಮ್ಮೂರು ಶಿಕಾರಿಪುರ ಸರ್. ಅಲ್ಲೇ ಅಲ್ಲಿ ಹಳ್ಳಿ ಸರ್, ಗೊಗ್ಗ ಅಂತ. ಅಲ್ಲೇ ಟೀಚರಾ? ಹ್ಞೂ ಸರ್. ಓ, ಗೊಗ್ಗನಾ? ಗೊಗ್ಗ ಸರ್ ನಮ್ಮನೆ. ಓ, ಚೆನ್ನಾಗಿ ಪಾಠ ಮಾಡಿ, ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳನ್ನ. ಅವ್ರು ಹೇಳ್ತಿದ್ರು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ. ತಾಲೂಕಿಗೆ ನಂಬರ್ 1 ಸ್ಕೂಲ್ ಸರ್ ಅದು. ನಿಮ್ಮ ಶಾಲೆಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಒಳ್ಳೆ ಮಕ್ಕಳಿವೆ.
ಸಂಖ್ಯೆ ಇದೆ, ಆ ರೂಮ್ದು ಒಂದೇ ಇಶ್ಯೂ ಆಗ್ತಿದೆ ಅನ್ನೋದೇ ನಿಮ್ಮ ಶೌಚಾಲಯ ರೂಮ್ ಎರಡೂ ಆಗಲಿ ತೊಂದರೆ ಇಲ್ಲ. ಆಮೇಲೆ ಕಾಂಪೌಂಡ್ ಎತ್ತರ ಆಗ್ಬೇಕು ಸರ್, ಹುಡುಗರು ಊಟ ಕೂತ್ಕೊಳ್ತಾರಲ್ಲ, ಒಂದಕ್ಕೊಂದಕ್ಕೆ ಸೇರಿಸ್ತಾ ಹೋಗ್ಬೇಡಿ. ಒಂದಕ್ಕೊಂದಕ್ಕೆ ಸೇರಿಸಿದ್ರೆ ನಾನು ಒಪ್ಪಕ್ಕೆ ರೆಡಿ ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಸರಿ. ಶೌಚಾಲಯ ಮತ್ತು ಕೊಠಡಿನೇ ನಮ್ಮ ಶಾಲೆಯ ಅಭಿವೃದ್ಧಿಗೆ ತೊಂದರೆ ಮಾಡ್ತಾ ಇದೆ ಅನ್ನೋದೇ ನಿಮ್ಮ ಭಾವನೆ ಆದರೆ ಅದನ್ನ ರಿಪೇರಿ ಮಾಡಿಸಿ ಕೊಡುವ ಜವಾಬ್ದಾರಿ ನಾನು ತಗೋತೀನಿ. ಅರ್ಥ ಆಯ್ತಾ? ಹೇಗೆ ಮಾಡಿಸ್ಬೇಕು ಅನ್ನೋದು ನನಗೆ ಬಿಟ್ಬಿಡಿ. ನಾನು ಸರ್ಕಾರದಿಂದ ಮಾಡಿಸ್ತೀವೋ ಬೇರೆ ಕಡೆಯವ್ರಿಗೆ ಹೇಳ್ತೀನೋ, ಇವು ನನ್ನ ಪ್ರಕಾರದಲ್ಲಿ ವಿಜಯೇಂದ್ರ ನಾನು ಇಷ್ಟು ರಿಕ್ವೆಸ್ಟ್ ಆದ್ಮೇಲೆ ಅದನ್ನ ದಾಟಿ ಹೋಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ ಅದೇನಾಗತ್ತೆ ನೋಡೇ ಬಿಡೋಣ. ಬಟ್ ಇದಕ್ಕೊಂಚೂರು ಟೈಮ್ ತಗೊಳತ್ತೆ. ಅಲ್ಲ ಸರ್, ಇವರು 1 ವರ್ಷ ಆಯ್ತು ಬಂದೋಗಿ. ಈಗ ಇರ್ಬೋದು, ಇನ್ನು 3 ತಿಂಗಳು ಕೊಟ್ಟಿದ್ವಿ ನಾವು ಅವರಿಗೆ. ನಾನು ಜನರಲಿ ನೆಗೆಟಿವ್ಲಿ ಕಾಮೆಂಟ್ ಹೋಗಲ್ಲ ಬೆಳಕುನಲ್ಲಿ. ಅರ್ಥ ಆಗ್ತಿದೆಯಾ ನಿಮಗೆ? ನಾನು ನೆಗೆಟಿವ್ಲಿ ಹೋಗಲ್ಲ, ನಾನು ಎಲ್ಲವನ್ನ ಪಾಸಿಟಿವ್ಲಿನೇ ನೋಡ್ತೀನಿ. ಅದು ಯಾರಾಗಿದ್ರೂ ಸರಿ. ಈಗ ಕೊಟ್ಟ ಮಾತಿನಿಂದ ನಾನು ಅವ್ರನ್ನ ಮುಂದಕ್ಕೆ ನೋಡ್ತೀನಿ ಹೊರತು ನಾನು ಹಿಂದಕ್ಕೆ ನೋಡಲ್ಲ. ನಾನು ಯಾರ ಕೇಸಲ್ಲೂ ನೋಡಲ್ಲ, ಇವ್ರ ಕೇಸಲ್ಲ. ನನಗೆ ಭಾಳ ಜನ ಇಲ್ಲಿ ಹೇಳ್ತಾರೆ, ಸರ್ ಅವ್ರು ನಮ್ಗೆ ಹೇಳಿ ಒಂದು ವರ್ಷ ಆಗಿತ್ತು ಸರ್ ಅಂತ. ನನಗೆ ಹೇಳಬೇಡಿ ಅದನ್ನು, ನನಗೆ ಹೇಳಿಲ್ಲ, ನಿಮಗೆ ಹೇಳಿರ್ಬೋದು, ನನಗೆ ಹೇಳಿಲ್ಲ ಅದನ್ನು. ಹಂಗಾಗಿ ನಾನು ಕೇಳಲ್ಲ. ನನಗೆಲ್ಲಿಂದ ಹೇಳಿದ್ದಾರೆ ಅಲ್ಲಿಂದ ಲೆಕ್ಕ ತಗೋತೀನಿ. ನಿಮ್ಗೆ ಅರ್ಥ ಆಗ್ತಿದೆಯಾ? ಹಾಗಾಗಿ ನನಗಿವತ್ತು ಅವ್ರಿಗೆ ಏನೋ ಒಂದು ಹೇಳಿದ್ದಾರೆ, ಇಲ್ಲಿಂದ ಮುಂದಕ್ಕೆ ಲೆಕ್ಕ ಇಟ್ಕೋತೀವಿ ನಾವೀಗ. ಓಕೆ, ನಮ್ಮ ಅಲ್ಟಿಮೇಟ್ ಆಸೆ 3 ತಿಂಗಳು ತಡ ಆಯ್ತೋ, 3 ತಿಂಗಳು ಮುಂದಕ್ಕೆ ಹೋಯ್ತೋ, 2 ತಿಂಗಳು ಹಿಂದಕ್ಕೆ ಬಂತು ಅಲ್ಲ, ಆಗಬೇಕಷ್ಟೇ ಕೆಲಸ ಅಷ್ಟೇ ನಮಗಿರೋದು. ಅರ್ಥ ಆಯ್ತಾ? ಇಷ್ಟೂ ಸರಿ ಒಬ್ಬ ತಂದೆಯಾಗಿ ನೀವು ಯಾವುದು ನಿಮ್ಮ ಮಕ್ಕಳಿಗೆ ತಡ ಮಾಡಿಲ್ವಾ? ಕೆಲವು ಸರಿ ಲೈಫಲ್ಲಿ ಕೆಲವು ಕೆಲಸಗಳು ನಮ್ಮನ್ನು ಮೀರಿ ತಡ ಆಗ್ತಿರುತ್ತವೆ. ಅದಕ್ಕೆ ನಾವು ಅದನ್ನು ನೆಗೆಟಿವ್ ಥಾಟ್ಸ್ಗೆ ಹೋದರೆ ಆಗೋದು ಆಗಲ್ಲ, ಇನ್ನೂ ಲೇಟ್ ಆಗುತ್ತೆ, ಆಗೋದು ಆಗಲ್ಲ. ಅದರಿಂದ ಪ್ರಯೋಜನ ಏನಾಗತ್ತೆ? ಲಾಭ ಆಲ್ ರೈಟ್, ವಿ ಮೈಟ್ ಬ್ಲೇಮ್ ಸಂಬಡಿ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಏನು ಲಾಭ? ಏನು ಲಾಭ ಏನು ಹೇಳಿ ನನಗೆ ಯಾರು? ಲಾಭ ಏನಿಲ್ಲ ಸರ್, ಝೀರೋ. ಆ ಬದಲು ಒಂದು ಹೇಳ್ತೀನಿ, ಶಿಕಾರಿಪುರ ತುಂಬ ಬಡತನದ ಊರು ಅಂತ ನಾನೇನು ಅನ್ಕೊಳ್ಳಲ್ಲ, ಬೇರೆ ಊರುಗಳಿಗೆ ಹೋಲಿಸಿದ್ರೆ. ಕರೆಕ್ಟ್ ಹೌದಲ್ಲ? ಅಡಿಕೆ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಮತ್ತೊಂದಿರ್ಬೋದು. ನಾನು ತೀರಾ ಬಡತನದ ಊರದು ಅಂತ ಪರಿಗಣಿಸಲ್ಲ. ಸರ್ ಹಂಗಾರೆ ಬೆಂಗಳೂರು ಟೈಪ್ ಇದೆಯಾ ಸರ್ ಅಂದರೆ ಇಲ್ಲ ಅಂತೀನಿ, ಮೈಸೂರು ಟೈಪ್ ಇದೆಯಾ ಸರ್ ಅಂದರೆ ಇಲ್ಲ ಅಂತೀನಿ, ಬಟ್ ಬಡತನ ಅಲ್ಲ. ಹಾಗಾಗಿ ಊರಿಗೂ ಒಂದು ಜವಾಬ್ದಾರಿ ಇರಬೇಕು ತನ್ನ ಶಾಲೆ ವಿಚಾರದಲ್ಲಿ. ಶಾಲೆನೂ ದಾನವಾಗಿ ಶಾಲೆ ಸರ್, ಬರೀ ಶಾಸಕ, MP, ಯಾರೋ DC, ಯಾರೋ SP ಅಲ್ಲ, ಅದು ನಮಗೂ ಇರಬೇಕು. ಈ ಪ್ರಕರಣದಲ್ಲಿ ನಾವೀಗ ಜವಾಬ್ದಾರಿನ ಅವ್ರಿಗೆ ಒಪ್ಪಿಸಿದ್ದೀವಿ. ಅದನ್ನು ಜಾರಿಗೆ ತರೋದು ಹೇಗೆ ಅನ್ನೋದು ಮಾತ್ರ ನನ್ನ ಚಿಂತೆ. ಅದನ್ನು ತರಿಸೋ ಜವಾಬ್ದಾರಿ ನನಗಿರಲಿ, ಸುಮ್ಮನಿತ್ಬಿಡಿ, ನಾನು ಮಾಡಿಸ್ತೀನಿ. ಓಕೆನಾ? ಏನಮ್ಮ, ಏನು ಮಾಡೋಣ ಹೇಳು? ಈಗ ಇವ್ರು ಹೇಳ್ತಿರೋ ಥರ ಜಗಳ ಆಡ್ಲಾ ಅಥವಾ ಬರೀ ಕಟ್ಟಿಸ್ಲಾ? ಬರೀ ಕಟ್ಟಿಸ್ಲಿ ಸಾಕಲ್ವಾ? ನಿನಗೆ ಬುದ್ಧಿ ಇರೋದು, ಅವ್ರಿಗೆ ಇಲ್ಲ. ಸರ್ ನಾವು 1 ವರ್ಷ ಕಾದ್ವಲ್ಲ, ಈಗ ಟೈಮ್ 1 ವರ್ಷ ಕಾದ್ವಿ ನಾವು. ಅದಕ್ಕೆ ನೀವು ಎಷ್ಟು ಜನ ಎಷ್ಟು ಸರಿ ಕಾಯಿಸಿರೋದಕ್ಕೆ ನಿಮ್ಗೆ ಯಾರು ಬಂದು ಹೇಳ್ಬೇಕು? ಹಂಗಾರೆ ನಿಮ್ಗೆ ಯಾರು ಬಂದು ಹೇಳಬೇಕು? ಯಾಕಂದ್ರೆ 167 ಐ ಥಿಂಕ್ ಯು ಆರ್ ಟಾಕಿಂಗ್ ವಿತ್ ಸಮಥಿಂಗ್ ಎಲ್ಸ್ ಇನ್ ಯುವರ್ ಬ್ಯಾಕ್ಗ್ರೌಂಡ್ ಮೈಂಡಲ್ಲಿ. ನಾನು ಅದಕ್ಕೆ ಜಾಗ ಕೊಡಲ್ಲ. ನಿಮ್ಮ ವೈಯಕ್ತಿಕ ಅನಿಸಿಕೆಗಳೇನಿದ್ರು ಅದು ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ, ನನ್ನ ಹತ್ರ ಹೇಳ್ಬೇಡಿ. ನನಗದು ಸಂಬಂಧನೂ ಇಲ್ಲ, ನಾನು ಕೇಳಿಸ್ಕೊಳ್ಳೋದು ಇಲ್ಲ. ಓಕೆ, ಮತ್ತು ಕೆಲವು ವಿಚಾರಗಳಲ್ಲಿ ನನಗೊಂದು ವಿಶ್ವಾಸ ಇರುತ್ತೆ ಇಂಥ ಪ್ರೋಗ್ರಾಮಲ್ಲಿ, ಇದಾಗತ್ತೆ, ನನಗೆ ಗೊತ್ತಿದೆ ಇದು ಅಂತ. ಅದಾಗತ್ತೆ ಅಷ್ಟೇ, ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಅರ್ಥ ಆಯ್ತಾ? ಓಕೆ, ನಿಮ್ಗೆ ಆಗ್ಬೇಕಾಗಿರೋದು ಅಷ್ಟೇ. ಇಷ್ಟರ ಮೇಲೆ ನಿಮಗೆ ಸಮಸ್ಯೆ ಇದ್ರೆ ನೀವು ಸುಮ್ಮನೆ ತಣ್ಣಗಿರಿ, ನಾನು ಟೀಚರ್ ಜೊತೆ ವ್ಯವಹಾರ ಮಾಡಿ ಮುಗಿಸ್ತೀನಿ. ನೀವು ಸ್ವಲ್ಪ ತಣ್ಣಗಿದ್ರೆ ಸಾಕಂಗಾರ. ಆಯ್ತು. ಏನು ಮೇಡಮ್ ಅಲ್ವಾ ಮೇಡಮ್? ನಿಮ್ಗೆ ಏನು ಮೇಡಮ್ ಬೇಕಾಗಿರೋದು ಈಗ? ಶಾಲೆ ಚೆನ್ನಾಗಿ ಆಗ್ಬೇಕು ಅಷ್ಟೇ ತಾನೇ? ನಾನು ಮಾಡಿಸ್ಕೊಡ್ತೀನಿ, ಸುಮ್ಮನೆ ತಲೆ ಕೆಡ್ಸ್ಕೊಬಿಡಿ. ಮಕ್ಕಳಿಗೆ, ಹೆಣ್ಮಕ್ಳಿಗೆ ಶೌಚಾಲಯ ಬೇರೆ, ಗಂಡು ಮಕ್ಕಳಿಗೆ ಬೇರೆ, ಅಥವಾ ಅಲ್ಲಿ ಇದ್ದರೆ ಅದನ್ನೇ ರಿಪೇರಿ ಮಾಡಿ ಕರೆಕ್ಟ್ ಮಾಡೋದು, ಮತ್ತು ಕೊಠಡಿಗಳದ್ದು ಏನು ಮಾಡ್ಬೋದು ಅನ್ನೋದು ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಏನಂತೀಯಾ? ಓಕೆ, ಈಗ ಇದೆಲ್ಲ ಆದರೆ ಅವಳು ಬಿಡೋಳು ಓಡಾಟೋಗ್ತಾಳೆ. 7ನೇ ಕ್ಲಾಸ್ ಆಗೋಯ್ತು ಅವಳದ್ದು, ನೀನು 5ನೇ ಕ್ಲಾಸ್ ಅಲ್ವಾ? ನೀನು 7ನೇ ಕ್ಲಾಸಲ್ಲಿ ನನಗೋಸ್ಕರ ಎಷ್ಟು ಮಾರ್ಕ್ಸ್ ತೊಗೋತೀಯ? ಅವತ್ತು ಬೆಂಗಳೂರಿಗೆ ಹೋಗಿದ್ದೆ,
ಅಂಕಲ್ ನಮಗೆ ಸ್ಕೂಲೆಲ್ಲ ಕಟ್ಟಿಸಿ ಎಲ್ಲ ಮಾಡೋಣ ಅಂತ ಹೇಳಿ ಮಾಡಿಸಿದ್ರು ಪಾಪ. ಅದರಿಂದ ಅವ್ರು ನನ್ನನ್ನು ಕೇಳಿರೋದು ಏನಪ್ಪ ಅಂದರೆ ಒಂದು ನನಗೋಸ್ಕರ ಒಂದು 5 ಮಾರ್ಕ್ಸ್ ಎಕ್ಸ್ಟ್ರಾ ತೊಗೊಂತ ಹೇಳಿದ್ದಾರೆ ಅಂತ. ಎಷ್ಟು ಮಾರ್ಕ್ಸ್ ತಗೋತೀಯ ಸರ್? ಔಟ್ ಆಫ್ ಔಟ್ ತಗೊಂಡು. ಔಟ್ ಆಫ್ ಔಟಾ? ನೀನು ಅದು ತಗೊಂಬಿಟ್ರೆ ನಿಮ್ಮಪ್ಪನ ಕರ್ಕೊಂಡು, ನಿಮ್ಮಪ್ಪ ಯಾರು? ಅವರೇ, ನಂಗೆ ಅನ್ಕೊಂಡಿದ್ದೆ, ಡೌಟ್ ಇತ್ತು ನನಗೆ. ಹಾಂ, ಇರಲಿ ಪರವಾಗಿಲ್ಲ, ಕರ್ಕೊಂಡು ಬೆಂಗಳೂರಿಗೆ ಬಾ, ಒಂದು ಸರಿಯಾಗಿ ಒಂದು ಗಿಫ್ಟ್ ಕೊಡ್ತೀನಿ ನಾನು ಔಟ್ ಆಫ್ ಔಟ್ ತೊಗೊಂಡ್ರೆ. ಕರ್ಕೊಂಡ್ಬರ್ತೀಯಾ? ಬರ್ತೀಯಾ ಕರ್ಕೊಂಡು? ಆಯ್ತು, ನೋಡೇ ಬಿಡ್ತೀನಿ. ಓಕೆ, ಆಲ್ ರೈಟ್.